ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನಾನೀಗ ರೋಸ್ ಹೂವಿನ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ರೋಸ್ ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಹೇಳಿ? ಎಲ್ಲರೂ ಗುಲಾಬಿ ಹೂ ಅಂದರೆ ತುಂಬ ಇಷ್ಟಪಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಗುಲಾಬಿ ಹೂ. ಆರೆಂಜ್ ಕಲರ್ ಪಳ 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 ಹೊಳಿತಾ ಇದೆ. ಆರೆಂಜು ಮತ್ತು ಪಿಂಕ್ ಮಿಕ್ಸ್ ಇದೆ. ಇದು ನೋಡಿ ಯೆಲ್ಲೋ ಮತ್ತು ಪಿಂಕ್ ಮಿಕ್ಸ್ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಫ್ಲವರ್ ಬಂಚ್. ಇದು 4 ಹೂ ಇದೆ. ಇದರಲ್ಲಿ ಎಲ್ಲ ಎರಡೆರಡು ಕಲರ್ ಮಿಕ್ಸ್ ಆಗಿದೆ, ಪಿಂಕ್ ಮತ್ತು ಯೆಲ್ಲೋ. ಇದು ನೋಡಿ ಬರೀ ಯೆಲ್ಲೋ. ಎಷ್ಟು ಚೆನ್ನಾಗಿದೆ ಕಲರು. ಗುಲಾಬಿ ಹೂ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ಎಲ್ಲ ವಯಸ್ಸಾದವ್ರವರೆಗೂ ಗುಲಾಬಿ ಅಂದರೆ ತುಂಬ ಇಷ್ಟಪಡ್ತಾರೆ. ನನಗೆ ಗುಲಾಬಿ ಹೂವು ಮರದಿಂದ ಗಿಡದಿಂದ ಕೀಳೋಕ್ಕಿಂತ ಅಲ್ಲೇ ಗಿಡದಲ್ಲೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ದಿನ ಫ್ರೆಶ್ ಆಗಿರುತ್ತೆ. ಎಷ್ಟು ದಿನ ಅದನ್ನು ನೋಡಿ ಖುಷಿ ಪಡ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್. ಯೆಲ್ಲೋ ಮತ್ತು ಮರೂನ್ ಮಿಕ್ಸ್ ಇದೆ. ಇದು ರೆಡ್ ರೋಸು ಬಂಚ್ ಆಫ್ ಫ್ಲವರ್ಸು ಎಷ್ಟು ಚೆನ್ನಾಗಿದೆ. ಇದು ನೋಡಿ ಪಿಂಕ್ ಆ್ಯಂಡ್ ಪರ್ಪಲ್ ಸೂಪರಾಗಿದೆ. ಇದಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಹೂವು ತುಂಬ ಚೆನ್ನಾಗಿದೆ. ಪಿಂಕ್ ರೋಸ್, ಲೈಟ್ ಪಿಂಕ್. ನೋಡಿದ್ರೆ ಹಾಗೆ ಹೂವು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಕೈಯಲ್ಲಿ ಎತ್ಕೊಂಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು ನೋಡಿ ಎಷ್ಟು ಫ್ರೆಶ್, ಎಲೆಗಳು ಎಷ್ಟು ಫ್ರೆಶ್ ಆಗಿದೆ. ಹೂವನ್ನು ಅಷ್ಟೇ ಚೆನ್ನಾಗಿದೆ. ತುಂಬ ಸುಂದರವಾಗಿದೆ ಹೂವು. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ರೆಡ್ ಹೂವು ಮತ್ತು ವೈಟ್ ಹೂವು ಎರಡು ಜೋಡಿಸಿ ಫ್ಲವರ್ ಬಂಚ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ರೆಡ್ ವೈಟ್ ತುಂಬ ಚೆನ್ನಾಗಿರುತ್ತೆ. ನೇಚರೇ ನಮಗೆ ಎಷ್ಟು ಸುಂದರವಾಗಿರೋ ಹೂಗಳನ್ನ ಕೊಡುತ್ತೆ, ಮರ ಗಿಡಗಳನ್ನ ಕೊಡುತ್ತೆ. ನಾವು ನೇಚರ್ನ ಪ್ರೀತಿಸಬೇಕು, ಆದರೂ ನಾವು ನೇಚರ್ನ ಹಾಳು ಮಾಡ್ತೀವಿ. ಆದಷ್ಟು ನಾವು ನೇಚರ್ನ ಕಾಪಾಡಿಕೊಂಡ್ರೆ ನಮ್ಮ ಮುಂದಿನ ಜನ್ರೇಷನ್ಗೆ ತುಂಬ ಒಳ್ಳೆಯದು. ಇದು ನೋಡಿ ರೆಡ್ ರೋಸ್ ಎಷ್ಟು ಚೆನ್ನಾಗಿದೆ. ಇನ್ನೂ ಅರಳ್ತಾ ಇದೆ ಮೊಗ್ಗು, ಸ್ವಲ್ಪ ಮೊಗ್ಗು ಸ್ವಲ್ಪ ಅರಳಿದೆ ಹೂವು. ಎಷ್ಟು ಚೆನ್ನಾಗಿದೆ, ಸೂಪರ್. ಇದು ನೋಡಿ ಬಂಚ್ ಎಲ್ಲ ಕಲರ್ ಇದೆ ಇದರಲ್ಲಿ. ಯೆಲ್ಲೋ, ಪಿಂಕ್, ರೆಡ್, ಆರೆಂಜ್. ಇದು ನೋಡಿ ಬಡ್ಸ್ ಇನ್ನೂ ಪೂರ್ತಿಯಾಗಿ ಅರಳಿಲ್ಲ, ಅರಳ್ತಾ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ನೋಡಿ ರಾಣಿ ಪಿಂಕ್ ಕಲರ್ ಚೆನ್ನಾಗಿದೆ. ರೆಡ್ ರೋಸ್ ನೋಡಿ ಮನೆ ಪಕ್ಕದಲ್ಲಿ ಬಿಟ್ಟಿರೋದು. ಇದು ನೋಡಿ ಬಡ್ಸ್ ಎಷ್ಟು ಚೆನ್ನಾಗಿದೆ. ರೆಡ್ ರೋಸ್. ಇದು ನೋಡಿ ಟ್ವಿನ್ಸ್, 2 ಹೂವು ಬಿಟ್ಟಿದೆ. ಎಷ್ಟು ಇಬ್ಬನಿ ಎಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಬಟ್ಲೆ ಥರ ಇದೆ, ಸೂಪರಾಗಿದೆ. ಇದು ನೋಡಿ ಮಳೆ ಬರ್ತಾ ಇದೆ. ಮಳೆಯಲ್ಲಿ ರೆಡ್ ರೋಸ್ ಎಷ್ಟು ಚೆನ್ನಾಗಿ ಅರಳಿದೆ. ಅದು ನೀರು ಬಿಟ್ಟು ಇನ್ನೂ ಸುಂದರವಾಗಿ ಕಾಣುತ್ತೆ. ಇದು ನೋಡಿ ಯೆಲ್ಲೋ ಮತ್ತು ರೆಡ್